ನಮಸ್ಕಾರ ಸ್ನೇಹಿತರೆ. ಮನೆಯಲ್ಲೇ ಐಸ್ ಕ್ಯಾಂಡಿಯನ್ನ ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ಹಾಗೆ ಹೆಲ್ದಿಯಾಗೂ ಕೂಡ ಇರಬೇಕು ಮಕ್ಕಳಿಗೆ. ನಿಂಬೆ ಹಣ್ಣನ್ನ ಬಳಸಿ ನಾನು ಕ್ಯಾಂಡಿಗಳನ್ನ ಯಾವ ಥರ ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ. 2 ನಿಂಬೆ ಹಣ್ಣನ್ನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಕ್ಕರೆಯನ್ನ ತಗೊಂಡಿದ್ದೀನಿ. ಇದನ್ನ ಬಳಸ್ಕೊಂಡು ನಾವು ಕ್ಯಾಂಡಿಯನ್ನ ಯಾವ ಥರ ರೆಡಿ ಮಾಡ್ಬೇಕಂತ ನೋಡೋಣ. ಮೊದಲು ಈ ಸಕ್ಕರೆಯನ್ನ ನಾನು ಮಿಕ್ಸಿ ಜಾರ್‌ಗೆ ಹಾಕಿ ಮಿಕ್ಸಿಯನ್ನ ಮಾಡ್ಕೋತೀನಿ ಇದನ್ನ. ಹಾಗೆ ಕೂಡ ನೀವು ತಗೋಬೋದು. ನಾನಿಲ್ಲಿ ಸಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನ. ಹಾಗೆ ನಿಂಬೆಹಣ್ಣನ್ನ ಕಟ್ ಮಾಡ್ಕೊಳ್ಳೋಣ ಇವಾಗ. 2 ಸ್ವಲ್ಪ ದೊಡ್ಡ ಗಾತ್ರದ ನಿಂಬೆಹಣ್ಣನ್ನ ತಗೊಂಡಿದ್ದೀನಿ. ಯಾಕಂದ್ರೆ ರಸ ಚೆನ್ನಾಗಿರುತ್ತೆ ನಿಂಬೆ ರಸ ಅದರಲ್ಲಿ. ಸ್ವಲ್ಪ ಜಾಸ್ತಿ ಬೇಕು. ಅದಕ್ಕೋಸ್ಕರ 2 ನಿಂಬೆಹಣ್ಣನ್ನ ತಗೊಂಡಿದ್ದೀನಿ. ಇದನ್ನ ಇವಾಗ ಒಂದು ಬಟ್ಲದಲ್ಲಿ ನಾನು ಇವಾಗ ಹಿಂಡ್ಕೋತೀನಿ ಇದನ್ನ. ಇದನ್ನ ಹಿಂಡ್ಕೊಳ್ಳಿ. 2 ನಿಂಬೆಹಣ್ಣನ್ನ ಹಿಂಡ್ಕೊಳ್ಳಿ. ಇವಾಗ ಹಿಂಡ್ಕೊಂಡಿರುವಂತಹ ನಿಂಬೆ ರಸನ ಇದರಲ್ಲಿ ಸೋಸ್ಕೋಬೇಕು. ಒಂದು ಪಾತ್ರೆ ಒಳಗಡೆ ಸೋಸ್ತಾ ಇದ್ದೀನಿ. ಬೀಜ ಬೀಳದೆ ಇರೋ ರೀತಿ ಸೋಸ್ಕೊಳ್ಳಿ. ಅದಾದ್ಮೇಲೆ ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಸಕ್ಕರೆಯನ್ನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ನೀರನ್ನ ಹಾಕ್ಕೊಳ್ಳಿ. ನೀರು ನೋಡ್ಕೊಳ್ಳಿ. ಸಕ್ಕರೆ ಎಷ್ಟು ತಗೊಂಡಿರ್ತೀರೋ, ನಿಂಬೆ ರಸ ಎಷ್ಟಿರುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ. ಟೇಸ್ಟ್ ಕರೆಕ್ಟ್ ಆಗಿ ಬರೋ ತರ. ಹಾಗೆ ಸ್ವಲ್ಪ ಇದಕ್ಕೆ ನಾನಿವಾಗ ಉಪ್ಪನ್ನ ಹಾಕ್ತೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪು ಹಾಕೋದ್ರಿಂದ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಮೊದಲು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನಿಂಬೆ ರಸ ಮತ್ತೆ ಸಕ್ಕರೆನ. ಅದಾದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ, ಒಂದ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಉಪ್ಪು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ. ಈ ತರ ಐಸ್ ಕ್ಯಾಂಡಿಯನ್ನ ಮಾಡೋದ್ರಿಂದ ಮಕ್ಕಳು ಯಾವುದೇ ಕಾರಣಕ್ಕೂ ತಿನ್ನೋದಿಲ್ಲ. ಯಾಕಂದ್ರೆ ಈ ಕಲರ್ ಇದ್ರೆ ಮಕ್ಕಳಿಗೆ ಇಷ್ಟ ಆಗೋದೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಾನು ರಸ್ನ ಪೌಡರ್ ಅನ್ನ ಹಾಕ್ತೀನಿ. ಮಕ್ಕಳಿಗೆ ಯಾವಾಗ್ಲೂ ಕಲರ್‌ಫುಲ್ ಆಗಿದ್ರೇನೆ ತುಂಬಾ ಇಷ್ಟಪಟ್ಟು ತಿನ್ನೋದು. ಏನೇ ಇರ್ಬೋದು ಅದು. ಕಲರ್‌ಫುಲ್ ಆಗಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ರಸ್ನ ಪೌಡರ್ ಅನ್ನ ಹಾಕಿದ್ದೀನಿ. ನಿಮ್ಗೆ ಬೇಡ ನಡೆಯುತ್ತೆ ಅಂದ್ರೆ ಹಾಗೆ ಕೂಡ ನೀವು ಮಾಡ್ಕೋಬಹುದು. ಇವಾಗ ಇದನ್ನ ರಸ್ನ ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಟೇಸ್ಟ್ ನೋಡ್ಕೊಳ್ಳಿ ನೀವು. ನಿಮ್ಗೆ ಇನ್ನೂ ಸಕ್ಕರೆ ಬೇಕಿದ್ರೆ ಕೂಡ ನೀವು ಆಡ್ ಮಾಡ್ಕೋಬಹುದು. ನಿಂಬೆ ರಸ ಬೇಕಿದ್ರೆ ಕೂಡ ಆಡ್ ಮಾಡ್ಕೋಬಹುದು. ಒಂದ್ ವೇಳೆ ಜಾಸ್ತಿ ಆಗಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ನನ್ಗಿದು ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ ನೋಡ್ಕೊಂಡಿದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನನ್ನ ಹತ್ರ ಐಸ್ ಕ್ಯಾಂಡಿದು ಮೌಲ್ಡ್ ಇದೆ. ಅದು ಇಲ್ಲ ಅಂದ್ರೆ ನೀವು ಚಾಕಪ್ ಬರುತ್ತಲ್ಲ ಪ್ಲಾಸ್ಟಿಕ್‌ದು, ಅದರ ಒಳಗಡೆ ಹಾಕ್ಕೊಂಡು, ಪ್ಲಾಸ್ಟಿಕ್ ಅಲ್ಲ ರಟ್ಟಿನ್ ಬರುತ್ತಲ್ಲ ಅದ್ರ ಒಳಗಡೆ ಹಾಕ್ಕೊಂಡು ಅದಕ್ಕೆ ಒಂದು ಕಡ್ಡಿಯನ್ನ ಚುಚ್ಚಿ ಕೂಡ ಇಡ್ಬೋದು. ಇಲ್ಲಾಂದ್ರೆ ಸ್ಪೂನ್ ಕೂಡ ಚುಚ್ಚಿ ಇಡ್ಬೋದು. ನನ್ನ ಹತ್ರ ಇದು ಇರೋದ್ರಿಂದ ನಾನು ಇದರಲ್ಲಿ ಹಾಕಿ ಕ್ಯಾಂಡಿಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ನೀವು ಇಲ್ಲ ಅಂದ್ರೆ ಸ್ಟೀಲ್ ಗ್ಲಾಸ್ ಒಳಗಡೆ ಕೂಡ ಹಾಕೋಬಹುದು. ಚಿಕ್ಕ ಚಿಕ್ಕ ಚಾ ಕುಡಿಯೋಕೆ ಇರುತ್ತಲ್ಲ ಸ್ಟೀಲ್ ಗ್ಲಾಸ್‌ಗಳು, ಅದರಲ್ಲೂ ಕೂಡ ನೀವು ಸ್ಪೂನನ್ನ ಚುಚ್ಚಿ ಅದರಲ್ಲಿ ಕೂಡ ಇಟ್ರೆ ಆಗುತ್ತೆ ಅದು ಕೂಡ. ನಾನು ಇದ್ರ ಒಳಗಡೆಗೆ ಇವಾಗ ಹಾಕ್ತೀನಿ. ಕರೆಕ್ಟ್ ಆಗಿ ಆ ಲೈನ್‌ಗೆ ಬರೋ ತರ ಅದನ್ನ ಹಾಕ್ಕೋಬೇಕು. ಮೇಲ್ಗಡೆಯಿಂದ ಫಸ್ಟ್ ಲೈನ್ ಇದೆಯಲ್ಲ ಅಲ್ಲಿವರೆಗೂ ಹಾಕ್ಬೇಕು. ಹಾಕಿ ಇಟ್ಕೊಂಡ್ಬಿಡೋಣ ಎಲ್ಲವನ್ನು. ನೋಡಿ ಈ ತರ ಇಟ್ರೆ ಆಯ್ತು. ಇವಾಗ ಎಲ್ಲದಕ್ಕೂನು ನಾನು ಹಾಕ್ತೀನಿ. ನೋಡಿ ಎಲ್ಲದಕ್ಕೂ ಹಾಕಿ ಈ ತರ ಇಟ್ಕೊಳ್ಳೋಣ ಇದನ್ನ. ಈ ತರ ಕಲರ್‌ಫುಲ್ ಆಗಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಿಂಬೆಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಬೇಸಿಗೆಗೆ ತುಂಬಾ ತಂಪು ಅದು. ಅದಕ್ಕೋಸ್ಕರ ಈ ತರ ನೀವು ಮಾಡ್ಕೊಳ್ಳಿ. ಇವಾಗ ಇದನ್ನ ನಾನು ಫ್ರೀಜರ್‌ನಲ್ಲಿ ಇಡ್ತೀನಿ. ಓವರ್ ನೈಟ್ ಇಟ್ಕೋತೀನಿ. 1 ನೈಟ್ ಇಟ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಬಿಚ್ಕೊಂಡ್ ಬಿಡುತ್ತೆ. ಅರ್ಧಕ್ಕೆ ಕೂಡೋದಿಲ್ಲ ಅದು ಪರ್ಫೆಕ್ಟ್ ಆಗಿ. 1 ನೈಟ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಐಸ್ ರೆಡಿ ಆಗಿದೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.